ಕೊಡಗಿನಲ್ಲಿ ಮಳೆಯ ಅವಾಂತರಗಳು ಮುಂದುವರೆದಿವೆ. ಮಡಿಕೇರಿಯ ಚೆರಿಯ ಪರಂಬುವಿನಲ್ಲಿ ಪ್ರವಾಹ ಭೀತಿ ಉಂಟಾಗಿರುವಂಥದ್ದು. ಕಲ್ಲುಮೊಟ್ಟೆ ಅಜ್ಜುಮೊಟ್ಟೆಗಳ ಪ್ರದೇಶ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕಲ್ಲುಮೊಟ್ಟೆ ಅಜ್ಜುಮೊಟ್ಟೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. 2 ದಿನಗಳಿಂದ ಜನರಿಗೆ ಒಂದು ರೀತಿ ಜಲ ದಿಗ್ಬಂಧನ. ಇದೇ ರೀತಿ ಮಳೆ ಏನಾದರೂ ಮುಂದುವರೆದರೆ ತಗ್ಗು ಪ್ರದೇಶಗಳಿಗೆ ಸಂಕಷ್ಟ ಎದುರಾಗುತ್ತೆ. ಭಾನುವಾರ ಮಧ್ಯಾಹ್ನ ಕೊಡಗಿನಲ್ಲಿ ಆರಂಭವಾದಂತಹ ಮಳೆ ನಿನ್ನೆ ಮಧ್ಯಾಹ್ನದವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಸುರಿದಿದೆ. ಪರಿಣಾಮವಾಗಿ ಕಾವೇರಿ ಒಂದಷ್ಟು ಅಪಾಯದ ಮಟ್ಟವನ್ನು ಮೀರಿ ಹರಿತಿರೋಂತಹದ್ದು. ತಗ್ಗು ಪ್ರದೇಶಗಳಲ್ಲಿ ಈಗಾಗಲೇ ಕಾವೇರಿ ಪ್ರವಾಹದ ನೀರು ಹರಿತಿರೋಂಥದ್ದು ನೋಡ್ಬೋದು. ನಾನೀಗ ಮಡಿಕೇರಿ ತಾಲೂಕಿನ ಚೆರಿಪರಂಬು ಏನಿದೆ ಆ ಚೆರಿಪರಂನಲ್ಲಿ ಇದ್ದೇನೆ. ಸೊ ಚೆರಿಪರಂಬು ಹಾಗೂ ಕಲ್ಲುಮೊಟ್ಟೆಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಕಾವೇರಿ ನೀರು ಈಗಾಗಲೇ ಸುಮಾರು ರಸ್ತೆಯ ಮೇಲೆ 4-5 ಅಡಿಯಷ್ಟು ನೀರು ಹರಿತಾ ಇದೆ. ಸಂಪೂರ್ಣವಾಗಿ ಜಲಾವೃತ ಆಗೋಗಿದೆ. ಯಾರೂ ಕೂಡ ಆಚೆಯಿಂದ ಈಚೆಗೆ ಓಡಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ಸಾಕಷ್ಟು ವರ್ಷಗಳ ಹಿಂದಿನಿಂದನೂ ಕೂಡ ಇರುವಂತಹ ಸಮಸ್ಯೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ಇತ್ತೀಚೆಗೆ ಇಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಕೂಡ ಆರಂಭ ಆಗಿತ್ತು. ಆದರೆ ಕೆಲಸ ಇನ್ನೇನು ಮುಗಿಬೇಕು ಅನ್ನೋಷ್ಟು ಹಂತಕ್ಕೆ ಈಗಾಗಲೇ ಸಾಕಷ್ಟು ಮಳೆ ಸುರಿದಿದ್ದರಿಂದ ಸಂಪೂರ್ಣವಾಗಿ ಜಲಾವೃತ ಆಗೋಗಿದೆ. ಸೊ ಈ ಏನು ಹೊಸದಾಗಿ ಸೇತುವೆಯನ್ನು ಮಾಡ್ತಾರೆ, ಅದರ ಪಕ್ಕದಲ್ಲೇ ಒಂದು ಕಾಲು ದಾರಿಯನ್ನು ಕೂಡ ಮಾಡಿಕೊಟ್ಟು ಜನರ ಓಡಾಡಲಿಕ್ಕೆ ಅನುಕೂಲವನ್ನು ಕೂಡ ಮಾಡಿಕೊಡ್ಲಾಗಿತ್ತು. ಆದರೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಯಾವುದೇ ವಾಹನಗಳು ಕೂಡ ಓಡಾಡಲಿಕ್ಕಾಗಲ್ಲ. ಪಕ್ಕದ ರಸ್ತೆಯಲ್ಲೂ ಕೂಡ ಜನರು ಓಡಾಡೋಕ್ಕಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ಸೊ ಏನೋ ಆ ಕಡೆ ಭಾಗ ಇದೆ, ಅಂದರೆ ಕಲ್ಲುಮೊಟ್ಟೆ ಅಂತ ಹೇಳ್ತೀವಿ. ಆ ಕಲ್ಲುಮೊಟ್ಟೆಯಲ್ಲಿ ಸುಮಾರು 100ಕ್ಕೂ ಕೂಡ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಆ ಕುಟುಂಬಗಳೆಲ್ಲವೂ ಕೂಡ ಒಂದು ರೀತಿ ಈಗ ದ್ವೀಪದಲ್ಲಿ ಸಿಲುಕಿದರೆ ಅನ್ನೋಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದು, ಆ ಕಡೆ ಭಾಗದಲ್ಲಿ ಒಂದು ವಾಹನ ಕೂಡ ನಿಂತಿದೆ. ಅಂದರೆ ಈ ಕಡೆ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಒಂದು ವೇಳೆ ಇವರು ಮಡಿಕೇರಿಗೋ ಅಥವಾ ನಾಪೋಕ್ಲಿಗೋ ಹೋಗಬೇಕು ಅಂತಂದರೆ ಸುಮಾರು 4-5 ಕಿಲೋಮೀಟರ್ಗಳ ಸುತ್ತಿ ಬಳಸಿ ಆ ನಂತರನೇ ನಾಪೋಕ್ಲಿಗೆ ತಲುಪಿ ನಂತರ ಮಡಿಕೇರಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಸೊ ಇಂತಹ ಅವಾಂತರಗಳು ಒಂದೆರಡಲ್ಲ, ಸಾಕಷ್ಟು ಈ ರೀತಿಯ ಅವಾಂತರಗಳು ಆಗ್ತಾನೆ ಇದೆ. ಸೊ ಇದು ಇನ್ನೂ 2-3 ದಿನಗಳ ಕಾಲ ಇದೇ ರೀತಿಯಾಗಿ ಈ ಪರಿಸ್ಥಿತಿ ಇರುತ್ತೆ. ಸೊ ಈ ಪರಿಸ್ಥಿತಿ ಇರೋದ್ರಿಂದ ಸಹಜವಾಗಿ ಜನರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಮಳೆ ಈಗ ಸದ್ಯಕ್ಕೆ ಕಡಿಮೆ ಆಗಿದೆ. ಏನಾದ್ರೂ ಮಳೆ ಜಾಸ್ತಿ ಆಗಿದೆ ಆದಲ್ಲಿ ಜನರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಇದೆ. ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.